ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ನನ್ನ ಫ್ರೈಡೇ ವ್ಲಾಗ್, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಪುಟ್ಟ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಮಾರ್ನಿಂಗ್ಗೆ ಬೇಗನೆ ಇದ್ವಿ. ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಪಾಪು ಸ್ವಲ್ಪ ಯಾಕೋ ರಚ್ಚೆ ಮಾಡ್ತಿದ್ದ ಅಂತ ನೋಡ್ಕೋತಾ ಇದ್ವಿ. ಆಮೇಲೆ ಅವನಿಗೆ ಕಿವಿ ಚುಚ್ಚಿದ್ವಿ ಅಲ್ವಾ, ಸೊ ಓಲೆಗೆ ಜೊತೆಗೆ ಆಂಜನೇಯದು ಡಾಲರು ಒಂದು ಸರ, ಅದಾದಮೇಲೆ ಕಾಲ್ಮುರಿ ಎಲ್ಲ ತೊಗೊಬಂದಿದ್ವು ಮನೆಯಲ್ಲಿ. ಅದಾದಮೇಲೆ ಹಬ್ಬ ಅಲ್ವಾ, ಸೊ ನಾವು ಹೋಗಿದ್ದು 3 ಆಗಿಬಿಡ್ತು. ಬಿಕಾಸ್ ತುಂಬ ಲೇಟಾಗಿ ಅಡುಗೆ ಮಾಡಿದ್ವಿ. ನಾವು ಹೋಗಿದ್ದು ಎಲ್ಲ ಹಬ್ಬ ಮುಗಿದು ಊಟ ಮಾಡಿ ಎಲ್ಲ ಹೊರಗಡೆ ಇದ್ದರೆ ನಾವು ಅವಾಗಷ್ಟೇ ರೇಷನ್ ತೊಗೊಬರೋದಕ್ಕೆ ಹೋಗಿದ್ವಿ, ಬಿಕಾಸ್ ಎಲ್ಲ ಖಾಲಿ ಆಗಿತ್ತು. ಸೊ ಫೈನಲಿ ಎಲ್ಲ ತೊಗೊಂಡು ಬಂದ್ವಿ. ಆಮೇಲೆ ನನ್ನ ತಂಗಿ ಫಟಾಫಟ್ ಅಂತ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡ್ತಾಯಿದ್ಲು. ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಡ್ತು. ನಾವು ಹೊರಟಿದ್ದೆ 1 ಅಡುಗೆ ಎಲ್ಲ ಮಾಡೋದಕ್ಕೆ ತೊಗೊಬರೋದಕ್ಕೆ ಹೋಗಿದ್ದಿದ್ದು. ಅದಾದಮೇಲೆ ಪಾಪ ನಮ್ಮ ಅಕ್ಕ ಎಲ್ಲ ಫುಲ್ ರೆಡಿ ಮಾಡ್ಕೊಡ್ತಾಯಿದ್ಲು. ಹಬ್ಬಕ್ಕೆ ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಸೊ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ತುಂಬ ಡಿಶಸ್ನ ಮಾಡಿದ್ವಿ. ಆಮೇಲೆ ನಾನು ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡೋಣ ಅಂತ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದೆ. ಅದಾದಮೇಲೆ ಫಸ್ಟು ಗ್ರೇವಿ ರೆಡಿ ಆಯಿತು. ಸೊ ತರಕಾರಿ ಗ್ರೇವಿ ಅದಾದಮೇಲೆ ನೆಕ್ಸ್ಟು ಇದು ಏನು ಬನಾನಾ ಚಿಪ್ಸ್ ಥರ ಮಾಡೋಣ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿಕೊಟ್ಟಿದ್ದೆ. ಅದಾದಮೇಲೆ ಪಾಯಸ ಕೂಡ ರೆಡಿ ಆಗಿತ್ತು. ಆಮೇಲೆ ನಮ್ಮಕ್ಕ ಒಡೆಗೆಲ್ಲ ರೆಡಿ ಮಾಡಿದ್ಲು. ನಾನು ಇದನ್ನೆಲ್ಲನೂ ನೀಟಾಗಿ ಎಣ್ಣೆಗೆ ಹಾಕ್ಕೊತಾ ಇದ್ದೆ. ಆಮೇಲೆ ಫೈನಲಿ ಊಟ ರೆಡಿ ಆಯಿತು ನೈಟು. ಸೊ ಊಟ ಎಲ್ಲ ತಂದಿಟ್ವಿ. ಆಮೇಲೆ ಊಟಕ್ಕೆ ಬಂದು ವಡೆ, ಪಾಯಸ, ಪೂರಿ ಮತ್ತು ಕೂಟು, ಗೀ ರೈಸು, ಅನ್ನ ಸಾಂಬಾರು ಕೂಡ ಇತ್ತು. ನಾನು ತಿಂದಿಲ್ಲ. ಸೊ ಇದು ನನ್ನ ಪುಟ್ಟ ಬ್ಲಾಗ್. ಥ್ಯಾಂಕ್ ಯು.